ಆಮಿಷಕ್ಕೆ ಒಳಗಾಗಿ ದೂರನ್ನ ನೀಡಿದ್ದಾಳೆ. ಧರ್ಮಸ್ಥಳಕ್ಕೆ ತಾಯಿಯನ್ನ ಕರೆದುಕೊಂಡು ಹೋದ ವಿಚಾರ ಅಪ್ಪಟ ಸುಳ್ಳು. ತಾಯಿ ಜೊತೆಗಿದ್ಲು ಅಂತ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ನನ್ನ ತಂಗಿ ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾಳೆ. ಒಡನಾಡಿ ಸಂಸ್ಥೆಯವರಿಗೂ ಎಲ್ಲಾ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಈ ಮಂಡ್ಯ ಮೂಲದ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ಖುದ್ದು ತನ್ನ ಗಂಡನಿಗೇನೆ ಚಾಕು ಇರಿದು ಕೊಲೆ ಯತ್ನದಲ್ಲಿ ಜೈಲು ಸೇರಿದ್ದಾಕೆ ಈಕೆ. ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲು ವಾಸವನ್ನ ಕೂಡ ಈಕೆ ಅನುಭವಿಸಿದ್ದಾಳೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಕೇಸ್ನಲ್ಲೂ ಕೂಡ ಮತ್ತೆ ಜೈಲು ಪಾಲಾಗಿದೆ. ಕೇರಳ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಈಕೆ ಮದುವೆಯಾದ್ಲು. ಗಂಡನನ್ನ ತೊರೆದು ಕೆಟ್ಟವರ ಸಹವಾಸ ಮಾಡಿದ್ಲು. ಇಬ್ಬರು ಮಕ್ಕಳು ಕೂಡ ಆಕೆಯಿಂದ ದೂರ ಇದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆ ನೀಡಿದ್ದಾರೆ. ಕೊಲೆ ಯತ್ನ ಪ್ರಕರಣ ಹಾಗೆ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾಕೆ ಈಕೆ. ಯಾವುದು ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳ್ತಾ ಇರಬಹುದು. ಕೇರಳ ಮೂಲದ ವ್ಯಕ್ತಿಯ ಸಹವಾಸ ಈಕೆಗಿತ್ತು. ಕ್ರಿಶ್ಚಿಯನ್ ಧರ್ಮದವರನ್ನ ಮದುವೆಯಾಗಿದ್ಲು. ಹೀಗಾಗಿ ಈಕೆಯ ವರ್ತನೆ ಬಗ್ಗೆ ಅನೇಕ ಅನುಮಾನಗಳಿದೆ ಅಂತ ಹೇಳಿ ಖುದ್ದು ಈ ಮಾಸ್ಕ್ ಲೇಡಿಯ ಹಿಸ್ಟರಿಯನ್ನ ಆಕೆಯ ಸಹೋದರ ತೆರೆದಿಟ್ಟು ಆಮಿಷಕ್ಕೆ ಒಳಗಾಗಿ ದೂರನ್ನ ನೀಡಿದ್ದಾಳೆ. ಧರ್ಮಸ್ಥಳಕ್ಕೆ ತಾಯಿಯನ್ನ ಕರೆದುಕೊಂಡು ಹೋದ ವಿಚಾರ ಅಪ್ಪಟ ಸುಳ್ಳು. ತಾಯಿ ಜೊತೆಗಿದ್ಲು ಅಂತ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ನನ್ನ ತಂಗಿ ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾಳೆ. ಒಡನಾಡಿ ಸಂಸ್ಥೆಯವರಿಗೂ ಎಲ್ಲಾ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಈ ಮಂಡ್ಯ ಮೂಲದ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ಖುದ್ದು ತನ್ನ ಗಂಡನಿಗೇನೆ ಚಾಕು ಇರಿದು ಕೊಲೆ ಯತ್ನದಲ್ಲಿ ಜೈಲು ಸೇರಿದ್ದಾಕೆ ಈಕೆ. ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲು ವಾಸವನ್ನ ಕೂಡ ಈಕೆ ಅನುಭವಿಸಿದ್ದಾಳೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಕೇಸ್ನಲ್ಲೂ ಕೂಡ ಮತ್ತೆ ಜೈಲು ಪಾಲಾಗಿದೆ. ಕೇರಳ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಈಕೆ ಮದುವೆಯಾದ್ಲು. ಗಂಡನನ್ನ ತೊರೆದು ಕೆಟ್ಟವರ ಸಹವಾಸ ಮಾಡಿದ್ಲು. ಇಬ್ಬರು ಮಕ್ಕಳು ಕೂಡ ಆಕೆಯಿಂದ ದೂರ ಇದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆ ನೀಡಿದ್ದಾರೆ. ಕೊಲೆ ಯತ್ನ ಪ್ರಕರಣ ಹಾಗೆ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾಕೆ ಈಕೆ. ಯಾವುದು ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳ್ತಾ ಇರಬಹುದು. ಕೇರಳ ಮೂಲದ ವ್ಯಕ್ತಿಯ ಸಹವಾಸ ಈಕೆಗಿತ್ತು. ಕ್ರಿಶ್ಚಿಯನ್ ಧರ್ಮದವರನ್ನ ಮದುವೆಯಾಗಿದ್ಲು. ಹೀಗಾಗಿ ಈಕೆಯ ವರ್ತನೆ ಬಗ್ಗೆ ಅನೇಕ ಅನುಮಾನಗಳಿದೆ ಅಂತ ಹೇಳಿ ಖುದ್ದು ಈ ಮಾಸ್ಕ್ ಲೇಡಿಯ ಹಿಸ್ಟರಿಯನ್ನ ಆಕೆಯ ಸಹೋದರ ತೆರೆದಿಟ್ಟು ಆಮಿಷಕ್ಕೆ ಒಳಗಾಗಿ ದೂರನ್ನ ನೀಡಿದ್ದಾಳೆ. ಧರ್ಮಸ್ಥಳಕ್ಕೆ ತಾಯಿಯನ್ನ ಕರೆದುಕೊಂಡು ಹೋದ ವಿಚಾರ ಅಪ್ಪಟ ಸುಳ್ಳು. ತಾಯಿ ಜೊತೆಗಿದ್ಲು ಅಂತ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ನನ್ನ ತಂಗಿ ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾಳೆ. ಒಡನಾಡಿ ಸಂಸ್ಥೆಯವರಿಗೂ ಎಲ್ಲಾ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಈ ಮಂಡ್ಯ ಮೂಲದ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ಖುದ್ದು ತನ್ನ ಗಂಡನಿಗೇನೆ ಚಾಕು ಇರಿದು ಕೊಲೆ ಯತ್ನದಲ್ಲಿ ಜೈಲು ಸೇರಿದ್ದಾಕೆ ಈಕೆ. ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲು ವಾಸವನ್ನ ಕೂಡ ಈಕೆ ಅನುಭವಿಸಿದ್ದಾಳೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಕೇಸ್ನಲ್ಲೂ ಕೂಡ ಮತ್ತೆ ಜೈಲು ಪಾಲಾಗಿದೆ. ಕೇರಳ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಈಕೆ ಮದುವೆಯಾದ್ಲು. ಗಂಡನನ್ನ ತೊರೆದು ಕೆಟ್ಟವರ ಸಹವಾಸ ಮಾಡಿದ್ಲು. ಇಬ್ಬರು ಮಕ್ಕಳು ಕೂಡ ಆಕೆಯಿಂದ ದೂರ ಇದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆ ನೀಡಿದ್ದಾರೆ. ಕೊಲೆ ಯತ್ನ ಪ್ರಕರಣ ಹಾಗೆ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾಕೆ ಈಕೆ. ಯಾವುದು ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳ್ತಾ ಇರಬಹುದು.
ಕೇರಳ ಮೂಲದ ವ್ಯಕ್ತಿಯ ಸಹವಾಸ ಈಕೆಗಿತ್ತು. ಕ್ರಿಶ್ಚಿಯನ್ ಧರ್ಮದವರನ್ನ ಮದುವೆಯಾಗಿದ್ಲು. ಹೀಗಾಗಿ ಈಕೆಯ ವರ್ತನೆ ಬಗ್ಗೆ ಅನೇಕ ಅನುಮಾನಗಳಿದೆ ಅಂತ ಹೇಳಿ ಖುದ್ದು ಈ ಮಾಸ್ಕ್ ಲೇಡಿಯ ಹಿಸ್ಟರಿಯನ್ನ ಆಕೆಯ ಸಹೋದರ ತೆರೆದಿಟ್ಟು ಆಮಿಷಕ್ಕೆ ಒಳಗಾಗಿ ದೂರನ್ನ ನೀಡಿದ್ದಾಳೆ. ಧರ್ಮಸ್ಥಳಕ್ಕೆ ತಾಯಿಯನ್ನ ಕರೆದುಕೊಂಡು ಹೋದ ವಿಚಾರ ಅಪ್ಪಟ ಸುಳ್ಳು. ತಾಯಿ ಜೊತೆಗಿದ್ಲು ಅಂತ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ನನ್ನ ತಂಗಿ ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾಳೆ. ಒಡನಾಡಿ ಸಂಸ್ಥೆಯವರಿಗೂ ಎಲ್ಲಾ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಈ ಮಂಡ್ಯ ಮೂಲದ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ಖುದ್ದು ತನ್ನ ಗಂಡನಿಗೇನೆ ಚಾಕು ಇರಿದು ಕೊಲೆ ಯತ್ನದಲ್ಲಿ ಜೈಲು ಸೇರಿದ್ದಾಕೆ ಈಕೆ. ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲು ವಾಸವನ್ನ ಕೂಡ ಈಕೆ ಅನುಭವಿಸಿದ್ದಾಳೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಕೇಸ್ನಲ್ಲೂ ಕೂಡ ಮತ್ತೆ ಜೈಲು ಪಾಲಾಗಿದ್ದು. ಕೇರಳ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಈಕೆ ಮದುವೆಯಾದ್ಲು. ಗಂಡನನ್ನ ತೊರೆದು ಕೆಟ್ಟವರ ಸಹವಾಸ ಮಾಡಿದ್ಲು. ಇಬ್ಬರು ಮಕ್ಕಳು ಕೂಡ ಆಕೆಯಿಂದ ದೂರ ಇದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆ ನೀಡಿದ್ದಾರೆ. ಕೊಲೆಯತ್ನ ಪ್ರಕರಣ ಹಾಗೆ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾಕೆ ಈಕೆ ಯಾವುದು ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳ್ತಾ ಇರಬಹುದು. ಕೇರಳ ಮೂಲದ ವ್ಯಕ್ತಿಯ ಸಹವಾಸ ಈಕೆಗಿತ್ತು. ಕ್ರಿಶ್ಚಿಯನ್ ಧರ್ಮದವರನ್ನ ಮದುವೆಯಾಗಿದ್ಲು. ಹೀಗಾಗಿ ಈಕೆಯ ವರ್ತನೆ ಬಗ್ಗೆ ಅನೇಕ ಅನುಮಾನಗಳಿದೆ ಅಂತ ಹೇಳಿ ಖುದ್ದು ಈ ಮಾಸ್ಕ್ ಲೇಡಿಯ ಹಿಸ್ಟರಿಯನ್ನ ಆಕೆಯ ಸಹೋದರ ತೆರೆದಿಟ್ಟು ಆಮಿಷಕ್ಕೆ ಒಳಗಾಗಿ ದೂರನ್ನ ನೀಡಿದ್ದಾಳೆ. ಧರ್ಮಸ್ಥಳಕ್ಕೆ ತಾಯಿಯನ್ನ ಕರೆದುಕೊಂಡು ಹೋದ ವಿಚಾರ ಅಪ್ಪಟ ಸುಳ್ಳು. ತಾಯಿ ಜೊತೆಗಿದ್ಲು ಅಂತ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ನನ್ನ ತಂಗಿ ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾಳೆ. ಒಡನಾಡಿ ಸಂಸ್ಥೆಯವರಿಗೂ ಎಲ್ಲಾ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಈ ಮಂಡ್ಯ ಮೂಲದ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ಖುದ್ದು ತನ್ನ ಗಂಡನಿಗೇನೆ ಚಾಕು ಇರಿದು ಕೊಲೆ ಯತ್ನದಲ್ಲಿ ಜೈಲು ಸೇರಿದ್ದಾಕೆ ಈಕೆ. ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲು ವಾಸವನ್ನ ಕೂಡ ಈಕೆ ಅನುಭವಿಸಿದ್ದಾಳೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಕೇಸ್ನಲ್ಲೂ ಕೂಡ ಮತ್ತೆ ಜೈಲು ಪಾಲಾಗಿದ್ದು. ಕೇರಳ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಈಕೆ ಮದುವೆಯಾದ್ಲು. ಗಂಡನನ್ನ ತೊರೆದು ಕೆಟ್ಟವರ ಸಹವಾಸ ಮಾಡಿದ್ಲು. ಇಬ್ಬರು ಮಕ್ಕಳು ಕೂಡ ಆಕೆಯಿಂದ ದೂರ ಇದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆ ನೀಡಿದ್ದಾರೆ. ಕೊಲೆಯತ್ನ ಪ್ರಕರಣ ಹಾಗೆ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾಕೆ ಈಕೆ ಯಾವುದು ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳ್ತಾ ಇರಬಹುದು. ಕೇರಳ ಮೂಲದ ವ್ಯಕ್ತಿಯ ಸಹವಾಸ ಈಕೆಗಿತ್ತು. ಕ್ರಿಶ್ಚಿಯನ್ ಧರ್ಮದವರನ್ನ ಮದುವೆಯಾಗಿದ್ಲು. ಹೀಗಾಗಿ ಈಕೆಯ ವರ್ತನೆ ಬಗ್ಗೆ ಅನೇಕ ಅನುಮಾನಗಳಿದೆ ಅಂತ ಹೇಳಿ ಖುದ್ದು ಈ ಮಾಸ್ಕ್ ಲೇಡಿಯ ಹಿಸ್ಟರಿಯನ್ನ ಆಕೆಯ ಸಹೋದರ ತೆರೆದಿಟ್ಟು ಆಮಿಷಕ್ಕೆ ಒಳಗಾಗಿ ದೂರನ್ನ ನೀಡಿದ್ದಾಳೆ. ಧರ್ಮಸ್ಥಳಕ್ಕೆ ತಾಯಿಯನ್ನ ಕರೆದುಕೊಂಡು ಹೋದ ವಿಚಾರ ಅಪ್ಪಟ ಸುಳ್ಳು. ತಾಯಿ ಜೊತೆಗಿದ್ಲು ಅಂತ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ನನ್ನ ತಂಗಿ ದುಡ್ಡಿಗಾಗಿ ಏನು ಬೇಕಾದ್ರೂ ಮಾಡ್ತಾಳೆ. ಒಡನಾಡಿ ಸಂಸ್ಥೆಯವರಿಗೂ ಎಲ್ಲಾ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಈ ಮಂಡ್ಯ ಮೂಲದ ಮಹಿಳೆಯ ಸಹೋದರ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ಖುದ್ದು ತನ್ನ ಗಂಡನಿಗೇನೆ ಚಾಕು ಇರಿದು ಕೊಲೆ ಯತ್ನದಲ್ಲಿ ಜೈಲು ಸೇರಿದ್ದಾಕೆ ಈಕೆ. ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲು ವಾಸವನ್ನ ಕೂಡ ಈಕೆ ಅನುಭವಿಸಿದ್ದಾಳೆ. ಇದನ್ನು ಹೊರತುಪಡಿಸಿ ಮತ್ತೊಂದು ಕೇಸ್ನಲ್ಲೂ ಕೂಡ ಮತ್ತೆ ಜೈಲು ಪಾಲಾಗಿದ್ದು. ಕೇರಳ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಈಕೆ ಮದುವೆಯಾದ್ಲು. ಗಂಡನನ್ನ ತೊರೆದು ಕೆಟ್ಟವರ ಸಹವಾಸ ಮಾಡಿದ್ಲು. ಇಬ್ಬರು ಮಕ್ಕಳು ಕೂಡ ಆಕೆಯಿಂದ ದೂರ ಇದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆ ನೀಡಿದ್ದಾರೆ.
ಕೊಲೆಯತ್ನ ಪ್ರಕರಣ ಹಾಗೆ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾಕೆ ಈಕೆ ಯಾವುದು ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳ್ತಾ ಇರಬಹುದು. ಕೇರಳ ಮೂಲದ ವ್ಯಕ್ತಿಯ ಸಹವಾಸ ಈಕೆಗಿತ್ತು. ಕ್ರಿಶ್ಚಿಯನ್ ಧರ್ಮದವರನ್ನ ಮದುವೆಯಾಗಿದ್ಲು. ಹೀಗಾಗಿ ಈಕೆಯ ವರ್ತನೆ ಬಗ್ಗೆ ಅನೇಕ ಅನುಮಾನಗಳಿದೆ ಅಂತ ಹೇಳಿ ಖುದ್ದು ಈ ಮಾಸ್ಕ್ ಲೇಡಿಯ ಹಿಸ್ಟರಿಯನ್ನ ಆಕೆಯ ಸಹೋದರ ತೆರೆದಿಟ್ಟ